ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಪೊಲೀಸ್ ನೇಮಕಾತಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಸಿಕ್ಕಿದೆ. ಇದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೇ ನೋಡ್ತಾ ಹೋಗ್ಬೋದು ಅಂತ ಹೇಳ್ತಾ, ಅದರ ಜೊತೆಗೆ ನಮ್ಮ ಒಂದು ತರಗತಿಗಳು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗಳಿಗಾಗಿ ಮತ್ತು SSC GD ಬೇರೆ ಬೇರೆ ಕ್ಲಾಸಸ್ಗಳಿಗಾಗಿ ತರಗತಿಗಳು ಕೂಡ ಶುರುವಾಗ್ತಾ ಇದ್ದಾವೆ. ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ವಿಡಿಯೋಗಳನ್ನು ತಪ್ಪದೇ ನೋಡ್ತಾ ಹೋಗಿ. ನೋಡಿ, ಈ ಒಂದು ನೇಮಕಾತಿ ಏನಿದೆ 2025ರಲ್ಲಿ ಆಗುತ್ತಾ ಆಗಲ್ವ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಆಗಲೇ 2025 ಮುಗಿಯೋದಕ್ಕೆ ಬಂತು. ಬರೀ 2 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿರೋದು. ಆ ಒಂದು ವಯೋಮಿತಿ ಸಡಿಲಿಕೆ ಆದ ನಂತರ ನಮಗೆ ಏನು ಜಾಬ್ ಸಿಗುತ್ತಾ ಸಿಗಲ್ವಾ ಅನ್ನೋದರಲ್ಲಿ ಹೋಗ್ಬಿಡುತ್ತೆ, ನಮ್ಮ ಒಂದು ಏಜ್ ಹೋಗ್ಬಿಡುತ್ತೆ ಅಂತ ತುಂಬ ಜನ ಇಲ್ಲಿ ಹೆದರ್ಕೊಂಡಿದ್ದಾರೆ. ಅಭ್ಯರ್ಥಿಗಳು ಕೆಲವೊಂದು ಭಾಗಗಳಿದೆ, ಅಂದರೆ ಧಾರವಾಡ ಭಾಗದಲ್ಲಿ ಅಕ್ಸಾ ಎಂಬತಕ್ಕಂಥ ಒಂದು ಸಂಘಟನೆ ಅಥವಾ ಸ್ಟೂಡೆಂಟ್ಸ್ ಪರವಾಗಿ ಹೋರಾಡ್ತಕ್ಕಂಥ ಒಂದು ಸಂಘಟನೆಯ ಒಂದು ಪರವಾಗಿ ಏನಪ್ಪ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ. ತುಂಬ ಜನ ಹೋಗಿದ್ದಾರೆ, ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಏನು ಆಸ್ಪಿರೆಂಟ್ಸ್ಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಯಶಸ್ವಿಯನ್ನಾಗಿ ಕೂಡ ಮಾಡ್ತಾಯಿದ್ದಾರೆ. ಇತ್ತೀಚೆಗೆ ನೇಪಾಳದಲ್ಲೂ ಕೂಡ ಒಂದು ಈ ರೀತಿಯಾಗಿ ಏನು ಹೋರಾಟಗಳು ನಡೀತಾ ಇದ್ದಾವೆ. ಅದೇ ರೀತಿ ಕೆಲವೊಬ್ಬರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಾರೆ, ಆ ರೀತಿ ಹೋರಾಟಗಳು ನಮ್ಮ ಒಂದು ಭಾರತದಲ್ಲೂ ಆಗುತ್ತಾ ಅಂತ ಇಲ್ಲಿ ತುಂಬ ಜನ ಹೇಳ್ತಾ ಇದ್ದಾರೆ. ಈ ಒಂದು ಧಾರವಾಡದಲ್ಲಿ ನಡೆದಂಥ ಒಂದು ಅಕ್ಸಾ ಸಂಘಟನೆಯಿಂದ ನಡೆದಂಥ ಒಂದು ಹೋರಾಟ ಯಾವ ಒಂದು ಏನು ವಯೋಲೆನ್ಸ್ ಹೋರಾಟ ಅಲ್ಲ, ಬರೀ ಜಸ್ಟ್ ಏನು ನಮ್ಮ ಒಂದು ಕರ್ನಾಟಕದಲ್ಲಿ ನೋಟಿಫಿಕೇಷನ್ ಆಗಲಿ ಅಂತ ವಿದ್ಯಾರ್ಥಿಗಳ ಒಂದು ಕರೆ, ಅದು ವಿದ್ಯಾರ್ಥಿಗಳ ಕರೆಯಿಂದಾಗಿ ಈ ಒಂದು ಹೋರಾಟವನ್ನು ಮಾಡಿದ್ದಾರೆ. ಆ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗಲಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಏನು ಕಂಗ್ರ್ಯಾಚುಲೇಷನ್ಸ್ ಅಂತ ಮೂಡಿಸ್ತೇನೆ. ಯಾಕೆ ಅಂತ ಅಂದರೆ ಎಲ್ಲರೂ ಕೂಡ ಒಂದು ವಿದ್ಯಾರ್ಥಿಗಳು ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಧಾರವಾಡದಲ್ಲಿ. ಈಗ ಪೊಲೀಸ್ ನೇಮಕಾತಿ ಆಗುತ್ತಾ ಆಗಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಬರೋದಾದರೆ ಟೋಟಲಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ನೇಮಕಾತಿ ನಡೀತಕ್ಕಂಥದ್ದು ನಮ್ಮ ಒಂದು ಪೊಲೀಸ್ ಇಲಾಖೆ ನೇಮಕಾತಿ. ಈ ಒಂದು ಪೊಲೀಸ್ ಇಲಾಖೆ ನೇಮಕಾತಿ ಆಯ್ತಪ್ಪ ಅಂತಂದರೆ ಅತಿ ಹೆಚ್ಚು ಜನ ನಮ್ಮ ಒಂದು ಗೋರ್ನಮೆಂಟ್ ಜಾಬ್ ಸಿಗ್ತಕ್ಕಂಥ ನೇಮಕಾತಿ ಯಾವುದಪ್ಪ ಅಂತಂದರೆ ಪೊಲೀಸ್ ನೇಮಕಾತಿ. ಅದರಲ್ಲಿ ಈಗ ಕಾನ್ಸ್ಟೇಬಲ್ ಹುದ್ದೆಗಳು ಅಂತ ತುಂಬ ಹುದ್ದೆಗಳು ಖಾಲಿ ಇದ್ದಾವೆ. ಅದಾದ ಬಳಿಕ ಇನ್ನೊಂದು ಶಿಕ್ಷಕರ ಹುದ್ದೆಗಳು ಕೂಡ ತುಂಬ ಹುದ್ದೆಗಳು ಖಾಲಿ ಇದ್ದಾವೆ. ಈ ಹುದ್ದೆಗಳನ್ನು ಭರ್ತಿ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮೊದಲನೇದಾಗಿ ನೀವು ನೋಡಿ, ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮುಂದೆ ಬರ್ತಕ್ಕಂಥ ಒಂದು ಜನರೇಷನ್ ಏನಿದೆ ಅದು ಕರೆಕ್ಟಾಗಿ ಎಜುಕೇಟ್ ಆಗೋದಿಲ್ಲ. ಶಿಕ್ಷಕರು ವೆರಿ ವೆರಿ ಇಂಪಾರ್ಟೆಂಟ್. ಮೊದಲನೇದಾಗಿ ನಮ್ಮ ಒಂದು ಕಡೆಯಿಂದ, ನಮ್ಮ ಒಂದು ಚಾನಲ್ ಕಡೆಯಿಂದ, ನಮ್ಮ ಒಂದು ಎಲ್ಲರ ವಿದ್ಯಾರ್ಥಿಗಳ ಕಡೆಯಿಂದ ಮನವಿ ಏನಪ್ಪ ಅಂತ ಅಂದರೆ ಮೊದಲು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ, ಅದಾದ ಬಳಿಕ ಇನ್ನೊಂದು ಯಾವುದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಿ. ಈ ಒಂದು 2 ಹುದ್ದೆಗಳು ಅತಿ ಹೆಚ್ಚಿನದಾಗಿ ಎಲ್ಲರಿಗೂ ಕೂಡ ಸಿಗ್ತಕ್ಕಂಥ ಒಂದು ಹುದ್ದೆಗಳು ಈ 2 ಹುದ್ದೆಗಳು. ಅದಕ್ಕಾಗಿ ಈ ಹುದ್ದೆಗಳನ್ನು ಮೊದಲು ಭರ್ತಿ ಮಾಡಿ, ಅದಾದ ಬಳಿಕ ನೀವು KAS ಭರ್ತಿ ಮಾಡ್ತಿರೋ, SDA FDA ಭರ್ತಿ ಮಾಡ್ತಿರೋ ಅದನ್ನು ಬಿಡಿ. ಆದರೆ ಪೊಲೀಸ್ ಹುದ್ದೆಗಳು ಮತ್ತು ಶಿಕ್ಷಕರ ಹುದ್ದೆಗಳು ನಮಗೆ ತುಂಬ ಇಂಪಾರ್ಟೆಂಟ್ ಸರ್. ಎಲ್ಲರೂ ಕೂಡ ಈ ಒಂದು ಹುದ್ದೆಗಳನ್ನು ಪ್ಲೀಸ್ ಭರ್ತಿ ಮಾಡಿ ಅಂತ ನಮ್ಮ ಒಂದು ಚಾನಲ್ ಮುಖಾಂತರ ಕೂಡ ನಾವು ಮನವಿಯನ್ನು ಮಾಡ್ಕೊಳ್ತೇವೆ. ನಾವು ಈಗ ನೋಡೋದಾದರೆ 4560 ಹುದ್ದೆಗಳಲ್ಲಿ ಎಷ್ಟು ಹುದ್ದೆಗಳು ಇದ್ದಾವೆ, ಎಷ್ಟು ಸಿಗ್ತವೆ ಅಂತ ನಾವು ನೋಡೋದಾದರೆ ನೋಡಿ, 656 ಹುದ್ದೆಗಳ ಒಂದು ಭರ್ತಿಗೆ ಗೃಹ ಇಲಾಖೆ ಈಗ ಸಿದ್ಧತೆ ನಡೆಸ್ಕೊಳ್ತಾ ಇದೆ. ಆದಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳಿದರು. ಆದರೆ ಇನ್ನೂ ಕೂಡ ಒಳ ಮೀಸಲಾತಿ ಕೂಡ ಬಂತು, ಎಲ್ಲವೂ ಕೂಡ ಬಂತು, ಅದರ ಒಂದು ಮಂಡನೆ ಕೂಡ ಆಯಿತು, ಎಲ್ಲ ಆಯಿತು. ನೋಟಿಫಿಕೇಷನ್ ಇನ್ನೂ ಬಂದಿಲ್ಲ ಅಂತ ಅಕ್ಸಾ ಸಂಘಟನೆ ಕೂಡ ಇಲ್ಲಿ ಹೋರಾಡ್ತಾ ಇದೆ. ಅದಕ್ಕಾಗಿ ಈಗ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ 20 ಹುದ್ದೆಗಳು ಖಾಲಿ ಇದ್ದಾವೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 1650 ಹುದ್ದೆಗಳು ಖಾಲಿ ಇದ್ದಾವೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ 614 ಹುದ್ದೆಗಳು ಖಾಲಿ ಇದ್ದಾವೆ. KSRP ಅಂದರೆ ಸ್ಟೇಟ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ 2032 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ಒಟ್ಟು ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ KSISF ಅಂತ ಕರಿತೇವೆ, ಇದು 340 ಹುದ್ದೆಗಳು ಖಾಲಿ ಇದ್ದಾವೆ. ಒಟ್ಟು 4656 ಹುದ್ದೆಗಳು ಭರ್ತಿ ಮಾಡ್ಕೊಳ್ತೇವೆ ಅಂತ ಇಲ್ಲಿ ನಿಶಾನೆ ಅಥವಾ ಹಸಿರು ನಿಶಾನೆ ಈಗ ಸಿಕ್ಕಿರ್ತಕ್ಕಂಥದ್ದು. ಈ ರೀತಿಯಾಗಿ ನಮ್ಮ ಒಂದು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಇಲ್ಲಿ ಹೇಳಿರ್ತಕ್ಕಂಥದ್ದು.
18,000 ಸರ್ಕಾರಿ ಹುದ್ದೆಗಳ ನೇಮಕವನ್ನು ಆದಷ್ಟು ಬೇಗ ಮಾಡಿಕೊಳ್ತೇವೆ ಅಂತಲೂ ಕೂಡ ಇಲ್ಲಿ ಇವರು ಮಾಹಿತಿಗಳನ್ನು ನೀಡಿದ್ದಾರೆ. ಇದು ಇತ್ತೀಚಿನಲ್ಲಿ ಇರ್ತಕ್ಕಂಥ ಒಂದು ಅಪ್ಡೇಟ್. ಇದು ಈ ಒಂದು ಅಪ್ಡೇಟ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಅಪ್ಡೇಟ್ ಯೂಸ್ಫುಲ್ ಆಗಿದೆ, ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.